ಬ್ಯಾಂಕಾಕ್ನಲ್ಲಿ ಭಯಂಕರ ಭೂಕುಸಿತವಾಗಿದೆ. ಹೇಗೆ ಅಂದ್ರೆ ಏಕಾಏಕಿ ಮೀಟರ್ ಗಟ್ಟಲೆ ಧರೆ ಬಾಯಿ ತೆರೆದಿದೆ. ಬೆಚ್ಚಿ ಬೀಳಿಸುವಂತಹ ಭಯಾನಕ ದೃಶ್ಯ ಇದು. ಭೂಕುಸಿತದ ದೃಶ್ಯಗಳನ್ನ ನೋಡಿದ್ರೆ ನಿಜವಾಗ್ಲೂ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದು ಅರ್ಥವಾಗುತ್ತೆ. ಪೈಪ್ಲೈನ್ ಕಾಮಗಾರಿ ವೇಳೆ ನಡು ರಸ್ತೆಯಲ್ಲಿ ಭೂಮಿ ಕುಸಿಯಲ್ಪಟ್ಟಿದೆ. 30 ಮೀಟರ್ ಅಗಲ 50 ಮೀಟರ್ ಆಳದ ಗುಂಡಿ ಇದೀಗ ನಿರ್ಮಾಣವಾಗಿದೆ. ಆಳದ ಗುಂಡಿಯೊಳಗೆ ಬಿದ್ದು ಹಲವು ವಾಹನಗಳು ಅಪಾಯಕ್ಕಾಗಿ ಬಾಯಿ ತೆರೆದು ಇರುವಂತೆ ಕಾಣಿಸ್ತಾ ಇದೆ.เลยไฟดับแน่อุ้ยฮะถนนสุดเลยเนี่ยเยอะเลยเสาไฟฟ้าไฟดับแน่เหมือนตาเลยถนนสุดแล้วโอ้ยเสาไฟเสาเลยเสาไฟโอ้ยไปหมดเลยไปหมดเลยรถเฮ้ยรถถอยดิโอ้ยเดี๋ยวจะตายเลยเฮ้ยไปหมดเลยตึกนี้มันน่ะตึกตำรวจน่ะเฮ้ยรถตำรวจตายแล้วคนน่ะไม่ถอยตักเลยแล้วต้องห้ามเข้าเลยเนี่ยอุ้ยตายแล้วว่าแล้วหมดโอ้ยถล่มดินถล่มหมดเลยไฟดับแน่อุ้ยฮะถนนสุดเลยเนี่ยเยอะเลยเสาไฟฟ้าไฟดับแน่ಕೇಕ್ ಸ್ಲೈಸ್ ಮಾಡಿದಾಗ ಹೇಗೆ ಅದಷ್ಟು ಕುಸ್ಕೊಂಡು ಬೀಳುತ್ತೆ ನೋಡಿ. ಅಲ್ಲಿ ವಾಹನಗಳ ಸಂಚಾರ ಕೂಡ ಇದೆ. ಒಂದಷ್ಟು ವಾಹನಗಳು ಆ ಜಾಗದಲ್ಲೇ ಬಂದು ನಿಂತಿವೆ. ಎಲ್ಲವೂ ಕೂಡ ಆ ಕಾರ್ಮಿಕರ ಸಮೇತವಾಗಿ ಅದು ಒಳ್ಳೆ ಲಿಫ್ಟ್ ಕೆಳಗೆ ಹೇಳಿದ್ರೆ ಹೆಂಗೆ ಹೋಗುತ್ತೋ ಹಂಗೆ ಜಾರಿ ಕೆಳಗೆ ಹೋಗ್ತಾ ಇರುವಂತಹ ದೃಶ್ಯ. ಅಲ್ಲಿರುವಂತಹ ಲೈಟ್ ಕಂಬಗಳೆಲ್ಲ ನೆಲಕ್ಕೆ ಬಿದ್ದಿವೆ. ವಿದ್ಯುತ್ ಸ್ಪಾರ್ಕ್ ಆಗ್ತಾ ಇರೋದನ್ನು ಕೂಡ ನೀವು ನೋಡ್ತಾ ಇದ್ರಿ. ಅಲ್ಲಿ ನೀರು ಅಲ್ಲಿ ಹರಿದು ಹೋಗ್ತಾ ಇದೆ. ಜನ ಗಾಬರಿಗೊಂಡು ನೋಡ್ತಾ ಇದ್ದಾರೆ. ನಾವು ನಿಂತಿರೋ ಜಾಗನೂ ಎಲ್ಲಿ ಕುಸಿದು ಬಿದ್ಬಿಡ್ತು ಅನ್ನೋ ಆತಂಕದಲ್ಲಿ ಏನ್ ಮಾಡಬೇಕು ಅಂತ ದಿಕ್ಕು ತೋಚದಂತಹ ಪರಿಸ್ಥಿತಿ. ಅಲ್ಲೊಂದು ಕಾರ್ ನೋಡಿ ಎಕ್ಸಾಕ್ಟ್ ಎಡ್ಜಲ್ಲಿದೆ. ಆ ಎಲ್ಲಾ ಭಾಗನೂ ಕುಸ್ಕೊಂಡು ಹೋಗ್ತಾ ಇದೆ. ಆ ಕಾರ್ನಲ್ಲಿದ್ದವನು ತನ್ನ ಪ್ರಾಣವನ್ನು ಉಳಿಸ್ಕೊಳ್ಬೇಕಾ, ನಾನು ಅದರಲ್ಲಿ ಬಿದ್ದು ಹೋಗ್ಬೇಕಾ ಅನ್ನೋ ಆತಂಕದಲ್ಲಿ ಆ ಕಾರ್ ಅಲ್ಲೇ ನಿಂತಿರೋ ದೃಶ್ಯ ಬಹಳ ಭಯಾನಕವಾಗಿದೆ. ಇದು ಥಾಯ್ಲೆಂಡ್ನ ಬ್ಯಾಂಕಾಕ್ನಲ್ಲಿ. ನಂತರ ಕಾರ್ನ ಚಾಲಕ ಇಳಿದು ಹೋಗಿದ್ದಾನೆ, ಜೀವ ಉಳಿಸ್ಕೊಂಡಿದ್ದಾನೆ. ಬಟ್ ಹೋದ್ರು ಅಲ್ಲಿ ಹೆಂಗೆ ನೀಟಾಗಿ ಅಷ್ಟು ಡೀಪಾಗಿ ಕುಸ್ಕೊಂಡು ಹೋಗುತ್ತೆ ಅಂತ ಅಂದರೆ ಒಂದು ಕಾಮಗಾರಿ ಮಾಡಬೇಕಾದ್ರೆ ವೆಹಿಕಲ್ ಮೂವ್ಮೆಂಟ್ಗಳಿಗೆ ಹೇಗೆ ಅವಕಾಶ ಆಯಿತು.